ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತೇಜಶ್ರೀ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್ಸ್ಗೆ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಖಡಕ್ ಜೋಳದ ರೊಟ್ಟಿ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿ ನಾದ್ಕೋಬೇಕಷ್ಟೇ ನಾವು. ಹೀಗೆ ನಾನು ಜೋಳದ ರೊಟ್ಟಿ ತೊಗೊಂಡು ಒಂದು ಪ್ಲೇಟ್, ನನ್ನ ಹತ್ರ ಕೊಣಿಗೆ ಅಂತಾರೆ ನಮ್ಮ ಸೈಡು, ಅದಿಲ್ಲ. ಹೀಗೆ ತಾಟ್ ಅಂತ ಅಂತಾರಲ್ಲ ದೊಡ್ಡದು, ಅದು ತೊಗೊಂಡಿದ್ದೀನಿ. ಅದರಲ್ಲೇ ನಾನು ರೊಟ್ಟಿ ಬಡಿಯೋದು. ನೋಡಿ, ಅದರಲ್ಲಿ ನಾನು ಜೋಳದ ಹಿಟ್ಟು ಹಾಕ್ಕೊಂಡು ಬಿಸಿನೀರು ಕಾಯಿಸ್ಕೊಂಡಿದ್ದೆ. ಚೆನ್ನಾಗಿ ಕುದಿಯೋ ತನಕ ಕಾಸ್ಕೋಬೇಕು. ಕುದಿಯೋ ತನಕ ಕಾಸ್ಕೊಂಡ್ಮೇಲೆ ಹಿಂಗೆ ಹಾಕ್ಕೋಬೇಕು, ನಡುಕ ಇದು ಮಾಡ್ಕೋಬೇಕು, ಕುಣಿ ಥರ ಮಾಡಿಕೊಂಡು ಅದರೊಳಗೆ ನೀರು ಹಾಕ್ಕೋಬೇಕು. ಬಿಸಿ ಇರುತ್ತೆ ಅಲ್ವ, ಅದಕ್ಕೆ ಚುಚ್ಚಣಿಕೆ ಅಂತಾರೆ. ಚುಚ್ಚಣಿಕೆ ತಗೊಂಡು ಹೀಗೆ ಕಲಿಸ್ಕೋಬೇಕು. ಕಲಿಸ್ಕೊಂಡು ತುಂಬ ಬಿಸಿ ಇರುತ್ತೆ, ಹುಷಾರಾಗಿ ಕಲಿಸ್ಕೋಬೇಕು. ಹಾಗೆ ಒಂದು ಸೈಡು ಚಿಕ್ಕದೊಂದು ಬಟ್ಟೆ, ಕಾಟನ್ ಬಟ್ಟೆ ತೊಗೊಂಡು ಅದರೊಳಗೆ ನೀರು ಹಾಕ್ಕೊಂಡು ಇಟ್ಕೋಬೇಕು. ನಮಗೆ ಬೇಕಿದ್ದಾಗ ಆ ನೀರು ತೊಗೊಂಡು ನಾದ್ಕೋಬೇಕು, ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಬಿಸಿ ಇರುತ್ತೆ, ಹುಷಾರಾಗಿ ಮಾಡಬೇಕು. ಚೆನ್ನಾಗಿ ಎಷ್ಟು ಚೆನ್ನಾಗಿ ಗಟ್ಟಿಗೆ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿ, ಈ ರೀತಿ ಪ್ರೆಸ್ ಮಾಡ್ತಾ ನಾದ್ಕೋಬೇಕು. ಸುಡ್ತಾ ಇತ್ತು, ತುಂಬ ಬಿಸಿ ನೀರಲ್ವಾ ಹಾಕ್ಕೊಂಡಿದ್ದು. ಯಾವುದ್ರ ಜೊತೆ ಕೂಡ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಲಸಂದಿ ಕಾಳು ಪಲ್ಯ, ಹೆಸರು ಕಾಳು ಪಲ್ಯ ಅಥವಾ ಸಾಂಬಾರು ಜೊತೆ ಆಗಲಿ, ಯಾವ ಜೊತೆ ಆಗಲಿ ತಿಂದರೂ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ. ನೋಡಿ, ಈ ರೀತಿ ನೀರು ಹಾಕ್ಕೊಂಡು ನಾದ್ಕೊತ ಹೋಗಬೇಕು. ಈ ಥರ ತುಂಬ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಜಿಗಿ ಮೇಲೆ ಡಿಪೆಂಡ್ ಆಗುತ್ತೆ. ಹಿಟ್ಟು ಜಿಗಿ ಇದ್ದರೆ ನಾವು ಜಾಸ್ತಿ ನೀರೇನು ಹಾಕ್ಕೊಳ್ಳೋದೇನು ಬೇಕಾಗಿಲ್ಲ. ಹಿಟ್ಟು ಜಿಗಿ ಇಲ್ಲ ಅಂತಂದರೆ ತುಂಬ ಚಳಮಳ ಅಂತ ಅಂತೀವಲ್ಲ, ಆ ಥರ ಕಾಸಿ, ಕುದಿಯೋ ತನಕ ಕಾಸಿ ನೀರು ಹಾಕಬೇಕು ಹಿಟ್ಟಿಗೆ. ನೋಡಿ, ಈ ರೀತಿ ನಾದ್ಕೋಬೇಕು. ಈ ರೀತಿ ನಾದ್ಕೊಂಡು ಒಂದು ಸೈಡಲ್ಲಿ ಪ್ಲೇಟಲ್ಲಿ ಇಟ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ಒಂದು ಶೇಪ್ ಮಾಡಿಕೊಂಡು ಒಂದು ಸೈಡ್ ಪ್ಲೇಟಲ್ಲಿ ಇಟ್ಕೊಂಡ್ಬಿಡಿ. ನೋಡಿ, ನಮಗೆ ಎಷ್ಟು ಬೇಕು ಆ ಸೈಜಲ್ಲಿ ಉಂಡೆ ತಗೊಂಡು ರೌಂಡಾಗಿ ಮಾಡಿಕೊಂಡು ಈ ಥರ ತಟ್ಕೋಬೇಕು. ನೋಡಿ, ಈಗ ಎಷ್ಟು ಬೇಕಷ್ಟು ಒಣ ಹಿಟ್ಟು ತೊಗೋಬೇಕು. ಒಂದು ಸೈಡಲ್ಲಿ ಒಂದು ಬಟ್ಟಲಲ್ಲಿ ಒಣ ಹಿಟ್ಟು ಇಟ್ಕೋಬೇಕು. ಆವಾಗ ಈ ರೀತಿ ತಟ್ಟಬೇಕು. ಒಡಿಯಲ್ಲ, ಅದೇನು ಒಡಿಯಲ್ಲ. ನಾವು ಚೆನ್ನಾಗಿ ನಾದ್ಕೊಂಡಿದ್ರೆ ಹಿಟ್ಟು ಸುತ್ತಲೂ ಏನು ಒಡಿಯಲ್ಲ, ಅದು ಬಿರುಕು ಬಿಡಲ್ಲ. ನಾವು ಹೆಂಗೆ ನಾದ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೊಟ್ಟಿ ಬರೋದು. ಜಾಸ್ತಿ ಬಡಿಯೋದು ಕೂಡ ಬೇಕಾಗಲ್ಲ ರೊಟ್ಟಿಗೆ. ಸ್ಮೂತಾಗಿ ಈ ಥರ ತಟ್ಟಿದರೆ ನೀಟಾಗಿ ಅಗಲ ಆಗಿಬಿಡುತ್ತೆ. ನೋಡಿ, ಈ ರೀತಿ ಸೈಡಲ್ಲಿ ತಟ್ಕೊತ ಬರಬೇಕು. ಬೇಕಿದ್ದಾಗ ಒಣ ಹಿಟ್ಟು ತೊಗೋಬೇಕು. ಒಣ ಹಿಟ್ಟು ತೊಗೊಂಡು ಕೈಗೆ ಹಚ್ಕೊಂಡು ಈ ರೀತಿ ಬಡ್ಕೊತ ಬರಬೇಕು. ನೋಡಿ, ಎರಡು ಕೈ ಕೂಡ ಬೇಕಾಗಲ್ಲ ರೊಟ್ಟಿ ಬಡಿಯೋಕ್ಕೆ. ಒಂದು ಕೈಲೇ ರೊಟ್ಟಿ ಬಡಿಬೋದು ಈ ರೀತಿ. ನೋಡಿ, ಇಷ್ಟೇ ಈಸಿ. ಅದೇನು ದೊಡ್ಡ ಬ್ರಹ್ಮವಿದ್ಯೆ ಏನೂ ಅಲ್ಲ, ತುಂಬ ಈಸಿನೇ ರೊಟ್ಟಿ ಬಡಿಯೋದು. ನೋಡಿ, ಈ ರೀತಿ. ನೋಡಿ, ಫಿನಿಶ್ ಆಯಿತು. ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತೆಳ್ಳಗೆ ರೊಟ್ಟಿ. ನಾವು ಗುಂಡು ತೊಗೊತೀವಲ್ವ ಹಿಟ್ಟು ರೌಂಡಾಗಿ, ಅದು ಎಷ್ಟು ತೊಗೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ದೊಡ್ಡದು ಬರುತ್ತೆ, ಚಿಕ್ಕದು ತೊಗೊಂಡ್ರೆ
ಚಿಕ್ಕದಾಗುತ್ತೆ. ನೋಡಿ ಈಗ ಹಂಚು ಕಾಯಕ್ಕೆ ಇಟ್ಟಿದ್ದೆ ನಾನು, ಹಂಚು ಕಾದಿದೆ. ಈಗ ರೊಟ್ಟಿ ಇದ್ರ ಮೇಲೆ ನೀಟಾಗಿ ಹಾಕ್ಕೊಂಡು ಏನಾದರೂ ಅಲ್ಲಿ ಗಂಟು ಥರ ಇದ್ದರೆ ಅದನ್ನು ನೀಟಾಗಿ ಮಾಡ್ಕೋಬೇಕು. ಈಗ ಕಾಟನ್ ಬಟ್ಟೆ ತೊಗೊಂಡು ಮೇಲೆ ನೀರು ಸವರಬೇಕು. ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನಾವು ರೊಟ್ಟಿನ, ಇಲ್ಲಾಂದರೆ ಹಿಟ್ಟಿಟ್ಟು ತಿನ್ನೋ ಥರ ಆಗುತ್ತೆ. ರೊಟ್ಟಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಿಟ್ಟು ತಿನ್ನೋ ಥರ ಆಗುತ್ತೆ ಮೆತ್ತಗಿದ್ರೆ. ಆಗಲೇ ಮೇಲೆ ನೀರು ಸವರಿರ್ತೀವಲ್ವ ರೊಟ್ಟಿ ಮೇಲೆ, ಅದೇನಾದರೂ ಅದು ಒಣಗಿರುತ್ತೆ ಆಗಲೇ. ಆಗ ನಾವು ರೊಟ್ಟಿನ ತಿರುವಾಕಬೇಕು. ಗ್ಯಾಸ್ ಮೇಲೆ ಮಾಡ್ತಾಯಿದ್ರೆ ನೀವು ನಾರ್ಮಲ್ ಫ್ಲೇಮಲ್ಲೇ ಮಾಡ್ಕೋಬೋದು. ತಕ್ಷಣ ತಿರುವಾಕೋಬೇಕಾಗುತ್ತೆ ರೊಟ್ಟಿ, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ಸೀದೋದ್ರೆ ರೊಟ್ಟಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸುತ್ತಲೂ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಪ್ರೆಸ್ ಮಾಡಬೇಕು. ನಾವು ಚುಚ್ಚಣಿಕೆ ತಗೊಂಡು ಎಲ್ಲೆಲ್ಲಿ ಬೆಂದಿಲ್ಲ ಅಲ್ಲೆಲ್ಲ ಪ್ರೆಸ್ ಮಾಡಬೇಕು, ಆವಾಗ ರೊಟ್ಟಿ ಚೆನ್ನಾಗಿ ಬೇಯುತ್ತೆ. ಆ ರೀತಿ ಪ್ರೆಸ್ ಮಾಡಬೇಕು. ನಾನಿಲ್ಲಿ ಒಂದು ರೊಟ್ಟಿ ಬೇಯಿಸ್ಕೊತಾನೆ ಇನ್ನೊಂದು ರೊಟ್ಟಿನೂ ಕೂಡ ರೆಡಿ ಮಾಡ್ಕೊತಿರ್ತೀನಿ, ಹಾಗಾದರೆ ಬೇಗ ಬೇಗ ಆಗುತ್ತೆ. ನೋಡಿ ಈ ರೀತಿ ಸುತ್ತಲೂ ಟರ್ನ್ ಮಾಡ್ಕೊತ ಬೇಯಿಸ್ಬೇಕು. ನೋಡಿ ಈ ರೀತಿ ಪ್ರೆಸ್ ಮಾಡಬೇಕು, ಹಾಗಾದರೆ ರೊಟ್ಟಿ ಚೆನ್ನಾಗಿ ಬೇಯುತ್ತೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಿಟ್ಟು ತಿನ್ನೋ ಥರ ಆಗುತ್ತೆ. ಸುತ್ತಲೂ ಕೂಡ ನೀಟಾಗಿ ಪ್ರೆಸ್ ಮಾಡ್ಕೊತ ರೊಟ್ಟಿನ ಬೇಯಿಸಬೇಕು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾರಿಗಾದ್ರೂ ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ. ಇನ್ನೂ ಯಾವ ರೀತಿ ವಿಡಿಯೋಸ್ ಬೇಕು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ರೀತಿ ರೊಟ್ಟಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.